ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ ಎಲ್ಲರಿಗೂ ಸ್ವಾಗತ. ಸ್ಯಾಮ್ ಸಮೀರ್ ಅವ್ರಿಗೆ ಇಷ್ಟೊಂದೆಲ್ಲ ದುರಂಕಾರ ಇದೆ ಅಂತ ನಿಜವಾಗ್ಲೂ ಯಾರು ಅನ್ಕೊಂಡಿರಲ್ಲ. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸ್ವಲ್ಪ ಬೆಳೆದಿದ್ದಾನೆ ಅಂತ ಆಲೆ ಇಷ್ಟೊಂದು ನೆತ್ತಿಗೇರ್ಬಿಟ್ಟಿದೆ ದುರಂಕಾರ ಅನ್ನೋ ರೀತಿ ಎಲ್ಲ ಟ್ರೋಲ್ ಆಗ್ತಿದೆ. ಡಾಕ್ಟರ್ ಬ್ರೋ ಎದ್ದು ಶೇಕ್ ಹ್ಯಾಂಡ್ ಕೊಡಕ್ ಹೋಗ್ತಾರೆ, ನೋಡ್ದಿರೋ ತರ ಹೊರಟೋಗ್ಬಿಡ್ತಾರೆ. ನೆನ್ನೆ ಒಂದು ಈವೆಂಟ್ ನ ಶ್ರಾವಣ್ ಬ್ರೋ ಅವರು ಅಂದ್ರೆ ನೀವು ಅವ್ರ ವಿಡಿಯೋಸ್ ಎಲ್ಲ ನೋಡಿರ್ತೀರಾ, ಅವ್ರು ಫಿಟ್ನೆಸ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಈ ತರ ಫುಡ್ ತಿನ್ನಿ, ಈ ತರ ಫಿಟ್ನೆಸ್ ಆಗಿರಿ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಇದೆಲ್ಲ ಹೇಳ್ತಿರ್ತಾರೆ. ಅವ್ರದ್ದೀಗ ಕನ್ನಡದಲ್ಲಿ ಅವ್ರದೇ ಒಂದು ಆ್ಯಪ್ ಬರ್ತಾ ಇದೆ. ಅವರೇ ಒಂದು ಸ್ವಂತ ಆ್ಯಪ್ ಮಾಡ್ತಾರೆ. ಹಿಂದಿಲೆಲ್ಲ ಒಂದು ಫಿಟ್ನೆಸ್ ಬಗ್ಗೆ ಆ್ಯಪ್ ಎಲ್ಲ ಇದೆ, ಬಟ್ ನಮ್ಮ ಕನ್ನಡದಲ್ಲಿ ಯಾರು ಮಾಡಿರಲಿಲ್ಲ. ಸೊ ಇವ್ರು ಮಾಡಿದ್ದಾರೆ ಕನ್ನಡದಲ್ಲಿ ಒಂದು ಆ್ಯಪು. ಆ ಆ್ಯಪ್ ಓಪನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಫಿಟ್ನೆಸ್ ಅದೆಲ್ಲ ಪ್ರತಿಯೊಂದು ಫಿಟ್ನೆಸ್ ಬಗ್ಗೆ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಬಟ್ ಈಗ ಆ ಆ್ಯಪ್ ಈವೆಂಟ್ಗೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಯಾರ್ಯಾರು ಇದಾರಲ್ಲ ಅವ್ರನ್ನೆಲ್ಲ ಕರ್ಸಿರ್ತಾರೆ ಇವರು. ಶ್ರಾವಣ್ ಬ್ರೋ ಅವರು ಪ್ರತಿಯೊಬ್ರು ಬಂದಿರ್ತಾರೆ. ಅದೇ ರೀತಿ ಡಾಕ್ಟರ್ ಬ್ರೋ, ಸ್ಯಾಮ್ ಸಮೀರ್, ಪ್ರತಿಯೊಬ್ರು ಈಗ ನೋಡಿದಿರ್ಬೋದು, SMR ಇರ್ಬೋದು, ವರುಣ್ ಅವರೆಲ್ಲ ಬಂದಿರ್ತಾರೆ. ಡಾಕ್ಟರ್ ಬ್ರೋ ಪ್ರತಿಯೊಬ್ಬರ ಹತ್ರ ಹೋಗಿ ನಿಜ ಹೇಳ್ಬೇಕು, ಅಲ್ಲಿ ಅಷ್ಟೊಂದು ಜನ ಕೂತಿದ್ದಾರೆ. ಅವ್ರು ಯಾರು ಹೋಗಿ ಡಾಕ್ಟರ್ ಬ್ರೋ ಅಲ್ಲೇ ಕೂತಿರು ಯಾರು ಮಾತಾಡ್ಸಿಲ್ಲ. ಬಟ್ ಡಾಕ್ಟರ್ ಬ್ರೋನೇ ಅವರೇ ಎದ್ದೋಗಿ ಪ್ರತಿಯೊಬ್ಬರನ್ನು ಹಗ್ ಮಾಡಿ, ನಮಸ್ಕಾರ ಮಾಡಿ, ಹ್ಯಾಂಡ್ ಶೇಕ್ ಮಾಡಿ, ಚೆನ್ನಾಗಿದ್ದೀರಾ, ನಾನು ನಿಮ್ಮ ವಿಡಿಯೋಸ್ ನೋಡ್ತೀನಿ, ಈ ಥರ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಯಾರು ಆಲ್ಮೋಸ್ಟ್ ಜನ ಯಾರು ಹೋಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದು ನೋಡಲೇ ಇಲ್ಲ. ಅದೇ ರೀತಿ ಏನಾಗುತ್ತೆ ಅಂದರೆ ಸ್ಯಾಮ್ ಸಮೀರ್ ಅವ್ರು ಎಂಟ್ರಿ ಕೊಡ್ತಾರೆ. ಅವ್ರಿಗೆ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ತುಂಬ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೆಲ್ಲ ಕೂತಿರ್ತಾರಲ್ಲ, ಆ ಸ್ಯಾಮ್ ಸಮೀರ್ ಹಾಗೆ ಹೀಗೆ ಅಂತ ಎಲ್ಲ ಎದ್ದು ನಿಂತಿರ್ತಾರೆ. ಅದೇ ರೀತಿ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅಂತ ಇವರೇ ಫಸ್ಟ್ ಎದ್ದು ನಿಂತ್ಕೊಳ್ಳೋದು. ಡಾಕ್ಟರ್ ಬ್ರೋ ಅವರೇ ಎದ್ದು ನಿಂತ್ಕೊಂಡು ಹ್ಯಾಂಡ್ ಶೇಕ್ ಅವರು ಈ ಕಡೆ ಆ ಕಡೆ ಒಂದು ಇದರಲ್ಲಿ ಟೇಬಲಲ್ಲಿ ಸ್ವಲ್ಪ ಜನ ಕೂತಿರ್ತಾರೆ. ಡಾಕ್ಟರ್ ಬ್ರೋ ಟೇಬಲಲ್ಲೂ ಒಂದು ಸ್ವಲ್ಪ ಜನ ಕೂತಿರ್ತಾರೆ. ಆ ಕಡೆ ಟೇಬಲನ್ನು ಹ್ಯಾಂಡ್ ಶೇಕ್ ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತಾರೆ. ಇಲ್ಲಿ ಡಾಕ್ಟರ್ ಬ್ರೋನು ನಿಂತ್ಕೊಂಡು ಆ ಬ್ರೋ ಅಂತ ಹಿಂಗೆ ಹ್ಯಾಂಡ್ ಶೇಕ್ ಕೊಡೋಕೆ ಹೋಗ್ತಾರೆ. ಅವ್ರು ನೋಡೋದೇ ಇಲ್ಲ, ಅಥವಾ ನೋಡದಿರೋದು ಹೋದ್ರು, ಅಥವಾ ನೋಡಿದ್ರು ಗೊತ್ತಿಲ್ಲ, ನೋಡ್ತಾರೆ ತಿರ್ಕೊಂಡು ಆ ಕಡೆ ಕೊಟ್ಟೋಗಿ ಮುಂದೆ ಹೊಟ್ಟೋಗ್ಬಿಡ್ತಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ. 100% ಅಲ್ಲಿ ಆ ಜಾಗದಲ್ಲಿ ನಾವುಗಳೇ ಇದ್ರು ಅಷ್ಟೇ, ನಾವು ಅಷ್ಟು ಪ್ರೀತಿಯಿಂದ ಹ್ಯಾಂಡ್ ಶೇಕ್ ಕೊಡೋಕೆ ಹೋದಾಗ ಅವ್ರು ಹಂಗೆ ಹೋದಾಗ ನಮ್ಗೆ ಏನೋ ಒಂಥರ ಮುಜುಗರ ಆದಂಗೆ ಆಗುತ್ತೆ. ಏನ್ಕಾರ ಎದ್ವಪ್ಪ, ಏನ್ಕಾದ್ರೂ ಅವ್ರಿಗೆ ಹ್ಯಾಂಡ್ ಶೇಕ್ ಕೊಡೋಕೆ ಹೋದ್ವಿ, ಏನೋ ಒಂಥರ ಅಷ್ಟು ಜನದ ಮುಂದೆ ಏನೋ ಒಂದು ರೀತಿ ಮುಜುಗರ ಆಗೋದು 100% ಸತ್ಯ. ಅದೇ ರೀತಿ ಈಗ ಡಾಕ್ಟರ್ ಬ್ರೋ ಅವ್ರಿಗೆ ಸ್ಯಾಮ್ ಸಮೀರ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಿಜವಾಗಿಯೂ ಸ್ಯಾಮ್ ಸಮೀರ್ ಅವ್ರು ಬೇಕು ಅಂತ ಮಾಡಿದ್ರ ಅಂತ ಹೇಳಕ್ ಹೋದ್ರೆ 100% ಬೇಕು ಅಂತ ಮಾಡಿಲ್ಲ. ಅವರು ಸಡನ್ ಆಗಿ ಆ ಕಡೆ ತಿರ್ಕೊಂಡು ಮಾತಾಡ್ಸ್ಬೇಕಾದ್ರೆ ಇವರು ಸಡನ್ ಆಗಿ ಹಿಂಗೆ ತಿರ್ಕೊಬಿಡ್ತಾರೆ. ಡೈರೆಕ್ಟ್ ಆಗಿ ಹಿಂಗೆ ತಿರ್ಕೊಂಡು ಸಡನ್ ಆಗಿ ಅವ್ರು ಹಿಂಗೆ ನೋಡ್ಕೊಂಡು ಬರೋದಿಲ್ಲ. ಹಿಂಗೆ ಅವ್ರಿಗೆ ಹ್ಯಾಂಡ್ ಶೇಕ್ ಕೊಡ್ತಾರೆ, ಸಡನ್ ಆಗಿ ಹಿಂಗೆ ತಿರ್ಕೊಂಡು ಈ ಪಕ್ಕದವ್ರ ಹತ್ರ ಹ್ಯಾಂಡ್ ಶೇಕ್ ಕೊಟ್ಕೊಂಡು ಮುಂದಕ್ಕೆ ಕೊಟ್ಟೋಗ್ಬಿಡ್ತಾರೆ. ಈಗ ಅದೇ ಪ್ರಾಬ್ಲಮ್ ಆಗಿದ್ದು. ನಂತರ ಡಾಕ್ಟರ್ ಬ್ರೋಗೆ ಅವ್ರು ಸಿಕ್ಕಿ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಮಾತಾಡಿಸ್ತಾರೆ. ಡಾಕ್ಟರ್ ಬ್ರೋ ತುಂಬ ಚೆನ್ನಾಗಿ ಅವ್ರನ್ನೆಲ್ಲ ಮಾತಾಡಿಸ್ತಿರ್ತಾರೆ. ಅದೇ ರೀತಿ ನಾವು ನಿಮ್ಮ ದೊಡ್ಡ ಫ್ಯಾನ್ಸ್, ನಮ್ಮ ಮನೆಯವರೆಲ್ಲ ಅಂತ ಅವ್ರ ಮನೆಯವರೆಲ್ಲ ಸೆಲ್ಫಿ ಎಲ್ಲ ತಗೊಂಡಿದ್ದಾರೆ. ಸ್ಯಾಮ್ ಸಮೀರ್ ಅವ್ರ ಫ್ಯಾಮಿಲಿಯವರೆಲ್ಲ. ಇಲ್ಲಿ ದುರಂಕಾರ ಅಂತ ಹೇಳೋಕ್ಕಾಗೋದಿಲ್ಲ, 100% ಅವ್ರು ನೋಡಿರೋದಿಲ್ಲ ಅಷ್ಟೇ. ಈಗ ತುಂಬ ಟ್ರೋಲ್ ಆಗ್ತಿದ್ದಾರೆ. ನೀನು ಜಸ್ಟ್ ನಿನ್ನ ಫ್ಯಾಮಿಲಿ ಬಗ್ಗೆ ವಿಡಿಯೋ ಮಾಡೋದು, ಅವರು ಇಡೀ ದೇಶದ ಬಗ್ಗೆ ವಿಡಿಯೋ ಮಾಡ್ತಾರೆ, ನೀನು ಬರೀ ಮನೇಲಿ ಟ್ರಿಪ್ ಆಗ್ತೀಯಾ, ಅವ್ರು ಇಡೀ ದೇಶನೇ ಟ್ರಿಪ್ ಆಗ್ತಾರೆ, ಆ ಥರ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಸ್ಯಾಮ್ ಸಮೀರ್ನ. ಬಟ್ ಅವ್ರು ನೋಡಿಲ್ಲ ಅನ್ಸುತ್ತೆ ಗೈಸ್, ಪ್ಲೀಸ್ ಬಿಟ್ಬಿಟ್ಟು ಟ್ರೋಲ್ ಮಾಡಬೇಡಿ, ಹೋಗ್ಲಿ. ಅವರು ಒಳ್ಳೆ ಮನಸ್ಸಿದೆ ಪಾಪ ಸ್ಯಾಮ್ ಸಮೀರ್ ಅವ್ರಿಗೂ, ಅಷ್ಟು ಕೆಟ್ಟವ್ರೇನಲ್ಲ. ಇಲ್ಲಿ ಆಗಿರೋದು ಇದು. ಅದೇ ರೀತಿ ಇವರು ಕೂಡ ಡಾಕ್ಟರ್ ಬ್ರೋ ಕೂಡ ಹೇಳ್ತಾರೆ ಸ್ಯಾಮ್ ಸಮೀರ್ ಅವ್ರಿಗೆ, ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂದಾಗ, ಅಯ್ಯೋ ಸರ್ ಬಿಡಿ ಸರ್, ನೀವು ನಾವು ನೋಡಿರೋದಿಲ್ಲ ಅಂತ ಸ್ಯಾಮ್ ಸಮೀರ್ ಅವರು ಅಂತಾರೆ. ಇಲ್ಲ ನೋಡಿ, ನಿಮ್ಮ ಅಪ್ಪ ವಿಗ್ ಹಾಕಿದ್ದಾರೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ, 100% ನಿಮ್ಮ ವಿಡಿಯೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅವರು ಖುಷಿಯಾಗಿ ಮಾತಾಡ್ತಾರೆ. ಅದೇ ರೀತಿ ಒಂದು ಕನ್ಸಿಸ್ಟೆನ್ಸಿ ಇದೆಲ್ಲ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. 1,000+ ವಿಡಿಯೋ ಮಾಡಿದ್ದೀರಾ, ನಿಮ್ಮ ಕನ್ಸಿಸ್ಟೆನ್ಸಿ ನಿಜವಾಗ್ಲೂ ಆ್ಯಡ್ಸ್ ಆಫ್ ಅಂತ ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಡಾಕ್ಟರ್ ಬ್ರೋ ಇವ್ರ ಬಗ್ಗೆ, ಸ್ಯಾಮ್ ಸಮೀರ್ ಅವ್ರ ಬಗ್ಗೆ. ಅವರು ಕೂಡ ಸರ್ ನಿಮ್ಗೊಂದು ಆ್ಯಡ್ಸ್ ಆಫ್, ಅಷ್ಟೊಂದೆಲ್ಲ ತಿರುಗ್ತೀರಾ, ನನಗೆ ಭಯ ಆಗುತ್ತೆ, ನನಗೆ ಕತ್ಲೆ ಅಂದ್ರೇ ಭಯ, ಯಾವಾಗಲೂ ಲೈಟ್ ಆನ್ ಮಾಡ್ಕೊಂಡೆ ಮಲ್ಕೋತೀನಿ, ಈ ಥರ ಎಲ್ಲ ಒಂದು ನಾಲ್ಕು ಜೋಕ್ ಎಲ್ಲ ನಡೀತಿರುತ್ತೆ. ಬಟ್ ಇಲ್ಲಿ 100% ನನ್ನ ಪ್ರಕಾರ ಸ್ಯಾಮ್ ಸಮೀರ್ ಅವರು ಇವ್ರನ್ನ ಡಾಕ್ಟರ್ ಬ್ರೋನ ಇದ್ರಲ್ಲಿ ನೋಡಿರೋದಿಲ್ಲ. ಎಲ್ಲರೂ ಹ್ಯಾಂಡ್ ಶೇಕ್ ಕೊಡ್ತಿರ್ತಾರಲ್ಲ, ಹಿಂಗೆ ಸಡನ್ನಾಗಿ ತಿರ್ಕೊಂಡಿದ್ದಾರೆ, ನೋಡಿಲ್ಲ ಅಷ್ಟೇ. ಅದಕ್ಕೆಲ್ಲ ಏನು ಟ್ರೋಲ್ ಮಾಡಬೇಡಿ ಗೈಸ್, ಹೋಗ್ಲಿ ಬಿಟ್ಟಾಕಿ. ಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅವರಿಬ್ರು ಈಗ ಮೋಸ್ಟ್ ಆಫ್ ವ್ಲಾಗ್ ಬಿಟ್ಟಿರ್ಬೋದು ನೋಡಿ. ಸ್ಯಾಮ್ ಸಮೀರ್ ಅವರು ಅವ್ರ ಜೊತೆ ಚೆನ್ನಾಗೇ ಮಾಡಿದ್ದಾರೆ. ಅವ್ರದ್ದೇ ಆಲ್ಮೋಸ್ಟ್ ವೀಡಿಯೋಸ್ ಅವ್ರ ವ್ಲಾಗಲ್ಲಿದೆ ಡಾಕ್ಟರ್ಸ್ ಬ್ರೋ ಬಗ್ಗೆ. ಅವ್ರಿಗೆ ಟ್ರೋಲ್ ನೋಡಿರ್ತಾರೆ 100%, ಅದಕ್ಕೋಸ್ಕರ ಆ ವಿಡಿಯೋ ಬಿಟ್ಟಿರ್ತಾರೆ. ಈಗ ಸಿಕ್ಕಿರ್ತಾರೆ, ಮಾತಾಡ್ಸಿರ್ತಾರೆ. ಅದರಲ್ಲೂ ಹೇಳ್ತಾರೆ ಸ್ಯಾಮ್ ಸಮೀರ್ ಸರ್ ನೀವು ಬಂದಿದ್ದೀರಾ, ನಾನೆಲ್ಲೋ ಈಗ ಹೊರದೇಶಕ್ಕೆ ಹೊಂಟೋಗ್ಬಿಟ್ಟಿದ್ದೀರಾ ಅಂದ್ಕೊಂಡೆ ಬಂದಿದ್ದೀರಲ್ಲ ಸರ್ ಅಂತ ಚೆನ್ನಾಗೇ ಮಾತಾಡ್ಸಿದ್ದಾರೆ. ಚೆನ್ನಾಗೇ ಇದ್ದಾರೆ ನಮ್ಮ ಜನಗಳಷ್ಟೇ. ಸ್ವಲ್ಪ ಮೀಡಿಯಾದಲ್ಲಿ ಏನೋ ತೋರಿಸ್ತಾರೆ ಅಂದ್ಬಿಟ್ಟು ಅದನ್ನೇ ಒಂದು ದೊಡ್ಡ ಟ್ರೋಲ್ ಮಾಡಿಬಿಡ್ತಾರೆ. ಆಮೇಲೆ ಚೆನ್ನಾಗೇ ಮಾತಾಡ್ತಾರೆ. ಅವ್ರ ವ್ಲಾಗಲ್ಲಿ ನೋಡಿಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು.
ಎಲ್ಲ ಮಾತಾಡಿರೋದೆಲ್ಲ ತೋರಿಸಿದ್ದಾರೆ. ಮೋಸ್ಟ್ಲಿ ವ್ಲಾಗ್ ಅಪ್ಲೋಡ್ ಮಾಡಿದ್ದಾರೆ ಅನ್ಸುತ್ತೆ, ಹೋಗಿ ನೋಡಿ. ಚೆನ್ನಾಗೇ ಮಾತಾಡ್ಸಿದ್ದಾರೆ ಡಾಕ್ಟರ್ ಬ್ರೋನ. ಪಾಪ ಡಾಕ್ಟರ್ ಬ್ರೋಗೂ ನನಗೂ ಅಲ್ಲಿ ಒಂದ್ಸಲ ನಿಜವಾಗ್ಲೂ ಅದಂತೂ ಮುಜುಗರ ಆಗೇ ಆಗುತ್ತೆ. ಯಾಕಂದರೆ ಡಾಕ್ಟರ್ ಬ್ರೋ ಎದ್ದು ನಿಂತ್ಕೊಂಡಿದ್ರು, ಹ್ಯಾಂಡ್ ಶೇಕ್ ಕೊಡೋಕೆ ಹಿಂಗೆ ಹೋಗ್ತಾರೆ ಕೂಡ, ಆಗ ಡಾಕ್ಟರ್ ಬ್ರೋ ಇದ್ದಾರೆ ಅಂತಲ್ಲ, ಅಲ್ಲಿ ನಾವುಗಳಿದ್ರು ಕೂಡ ಮುಜುಗರ ಆಗೇ ಆಗುತ್ತೆ. ಎದ್ದು ನಿಂತ್ಕೊಂಡು ಕೈ ಕೊಡೋಕವ್ರು ನಮ್ಗೆ ಕೊಡ್ಲಿವಲ್ಲ ಗುರು ಅಂತ. ಅದು ಅಲ್ಲದೆ ಡಾಕ್ಟರ್ ಬ್ರೋ ಪ್ರತಿಯೊಬ್ಬರ ಹತ್ರನೂ ಹೋಗಿ ಅವರೇ ಹ್ಯಾಂಡ್ ಶೇಕ್ ಮಾಡಿ ಚೆನ್ನಾಗಿದ್ದೀರಾ ಈ ಥರ ಎಲ್ಲ ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿದೆ ಡಾಕ್ಟರ್ ಬ್ರೋಗೆ. ನಿಜವಾಗ್ಲೂ ಅದಕ್ಕೋಸ್ಕರ ನಮ್ಮ ಜನ ಅವ್ರನ್ನ ಆ ಮಟ್ಟಕ್ಕೆ ಬೆಳೆಸಿರೋದು. ಸುಮ್ಮನೆ ನಮ್ಮ ಜನಗಳು ಯಾರನ್ನೂ ಹಂಗೆ ಬೆಳೆಸೋದಿಲ್ಲ. ಆ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಅವ್ರಲ್ಲಿ ಏನೋ ಒಂದು ಗುಣ ನೋಡೇ ಬೆಳೆಸಿರ್ತಾರೆ. ಆ ಗುಣ ಡಾಕ್ಟರ್ ಬ್ರೋನಲ್ಲಿ ಇದೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಮನುಷ್ಯತ್ವ, ಒಂದು ಒಳ್ಳೆ ಇದಿದೆ, ಗುಣ ಇದೆ. ಅದಕ್ಕೋಸ್ಕರ ಆ ಮಟ್ಟದಲ್ಲಿ ಇದ್ದಾರೆ ಅವರು ಇವತ್ತು. ಅದೇ ರೀತಿ ಹೇಳ್ತಾ ಇರ್ತಾರೆ, ನಾನು ಒಂದು 25 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಇನ್ನೂ ಮುಂದಕ್ಕೆ 100 ಜನಕ್ಕೆ ಎಲ್ಲ ಹಿಂಗೆ ಕೆಲಸ ಕೊಡ್ತೀನಿ, ನಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡಿ, ಈ ಥರ ಎಲ್ಲ. ನಾನು ಫಿಟ್ನೆಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ದೇಶ ಸುತ್ತಾ ಇರ್ತೀನಲ್ಲೆಲ್ಲ ಇದೇ ರೀತಿ ಫುಡ್ ತಿನ್ನಬೇಕು ಅಂದರೆ ನನಗಾಗೋದಿಲ್ಲ. ಸೊ ಅದಕ್ಕೋಸ್ಕರ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಈ ಥರ ಎಲ್ಲ ಹೇಳಿದ್ದಾರೆ. ತುಂಬ ಚೆನ್ನಾಗೇ ಡಾಕ್ಟರ್ ಬ್ರೋ ಕೂಡ ಮಾತಾಡಿದ್ದಾರೆ. ಇದರ ಬಗ್ಗೆ ಯಾರು ಟ್ರೋಲ್ ಮಾಡೋಕ್ಕೆ ಏನು ಹೋಗಬೇಡಿ, ಎಲ್ಲರೂ ಚೆನ್ನಾಗೇ ಇದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಸ್ಯಾಮ್ ಸಮೀರ್ ಅವ್ರು ಕ್ಲಿಯರ್ ಮಾಡೋದಕ್ಕೆ ಅಂತ ವಿಡಿಯೋ ಕೂಡ ಬಿಟ್ಟಿದ್ದಾರಂತೆ, ಹೋಗಿ ನೋಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವರು ಹ್ಯಾಂಡ್ ಶೇಕ್ ಕೊಟ್ಟಿದ್ದು ತಪ್ಪು, ಹ್ಯಾಂಡ್ ಶೇಕ್ ಕೊಡದೇ ಇರೋದು ತಪ್ಪ ಅಥವಾ ಸರಿನಾ? ಅವ್ರು ನೋಡಿಲ್ಲ, ನನ್ನ ಪ್ರಕಾರ 100% ನೋಡಿಲ್ಲ. ಬೇಕಾದ್ರೆ ನೀವು ಆ ವಿಡಿಯೋ ಕ್ಲಿಯರಾಗಿ ನೋಡಿ. ಅವ್ರು ಸಡನ್ನಾಗಿ ಹಿಂಗೆ ತಿರಿಕೊಳ್ಳೋದು ಸ್ಯಾಮ್ ಸಮೀರ್ ಅವರು ಬೇಕು ಅಂತ ಮಾಡಿರೋದಿಲ್ಲ. ಸೊ ಬಿಡಿ ಗೈಸ್, ಕ್ಷಮಿಸ್ಬಿಡಿ, ಹೋಗ್ಲಿ ಅಷ್ಟೇ.